ಸರ್ ನಮಗೆ ಆಗಸ್ಟಲ್ಲೇ ಗೊತ್ತಾಗಿದ್ದು ಲಿವರ್ ಕೆಳಗಡೆ ಗಡ್ಡೆ ಇದೆ, ಅದನ್ನ ತೆಗೆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಂದರು. ಆಮೇಲೆ ಅದು ತೆಗೆದ್ರು, ಜಾಂಡೀಸ್ ಬಂದಿತ್ತು. ಆಮೇಲೆ ಸುಮಾರು ಒಂದು 2 ತಿಂಗಳು 3 ತಿಂಗಳು ನೋಡಿಸಿದೆ. ಕಾಲು ಎಲ್ಲ ಕೈಯೆಲ್ಲ ನವೆ ಬಂದ್ಬಿಡ್ತು. ಆಮೇಲೆ ಲಾಸ್ಟಲ್ಲೇ ಅದೇ ಇವೆಲ್ಲ ಎಂಡೋಸ್ಕೋಪಿ ಮಾಡಿದಲ್ಲೇ ಈ ಥರ ಹಿಂಗಿದೆ ಅಂತೇಳಿ ಡಾಕ್ಟ್ರು ಕನ್ಫರ್ಮ್ ಮಾಡಿದ್ದು. ಆಮೇಲೆ ಅದೇ ಇದು ಹಾಸ್ಪಿಟ್ಲ್ ಅಂತೇಳಿ ಸ್ವಲ್ಪ ಮೊಬೈಲಲ್ಲಿ ಅಲ್ಲಿ ಇಲ್ಲಿ ಎಲ್ಲ ವಿಚಾರಿಸ್ಕೊಂಡು ಮಾಡೋದನ್ನು ನೋಡೋಣ. ಅದು ಒಂದು ಇಷ್ಟೇ ದುಡ್ಡು ಖರ್ಚು ಮಾಡಿದ್ರಂತೆ, ಅದು ಒಂದು ನೋಡ್ಬಿಡೋಣ ಅಂಥೇಳಿ ನಾವು ಬಂದಿದ್ದೀವಿ ಸರ್. ಆಗ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ, ಮೇಲೆ ಕೂತ್ಕೊಂಡ್ರೆ ಮಲ್ಕೊಂಡ್ರೆ ಮೇಲೆ ಕೇಳೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಇದು ತಗೊಂಡ್ಮೇಲೆ ಊಟದ್ದು ಏನು ತೊಂದರೆ ಇಲ್ಲ, ಊಟ ಎಲ್ಲ ಮಾಡೋಕ್ಕಾಗುತ್ತೆ, ಸುಸ್ತಿಲ್ಲ, ಸ್ವಲ್ಪ ಏನಿಲ್ಲ, ಆರಾಮಾಗಿದೆ. ಮ್ಯಾಮ್ ನನಗೆ 1 ಮಂತ್ ಬ್ಯಾಕ್ ಮ್ಯಾಮ್ ನನಗೆ ವೈಟ್ ಡಿಸ್ಚಾರ್ಜ್ ಆಗ್ತಿತ್ತು. ವೈಟ್ ಡಿಸ್ಚಾರ್ಜ್ ಆಗ್ತಿದ್ರೆ ನಮ್ಮ ಫ್ಯಾಮಿಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ. ಅವರು ಗೈನಕಾಲಜಿಸ್ಟ್ ಹತ್ರ ಹೋಗಿ ಅಂದರು. ಅವ್ರ ಹತ್ರ ಹೋದೆ. ಅವರು ಒಂದು ಸ್ಕ್ಯಾನ್ ಹೇಳಿದ್ರು. ನಾನು ಪೆಟ್ ಸ್ಕ್ಯಾನ್ ರಿಪೋರ್ಟ್ ಬರಲಿ ಅಂತ ವೆಯ್ಟ್ ಮಾಡಿದೆ. ಇದನ್ನು ನಿರಂಜನ್ ದೇಶಪಾಂಡೆ ಅವರು ಒಂದು ಯೂಟ್ಯೂಬಲ್ಲಿ ನೋಡಿದಾಗ ನನಗೆ ಯಾಕೆ ಹೋಗಬಾರ್ದು ಅಂತ ಮನ್ಸಿಗೆ ಬಂತು. ಸರಿ ಅಂತ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಇಲ್ಲಿಗೆ ಬಂದು 6 ಮಂತ್ ಬ್ಯಾಕು ಸ್ವಲ್ಪ ಹಂಗಾಗ್ತಿತ್ತಲ್ಲ, ಸುಸ್ತಾಗೋದು. ನಮ್ಮ ತಂದೆ ತಾಯಿಗಿತ್ತು ಮ್ಯಾಮ್, ಆಗಿತ್ತಂತೆ ಅವರು ಅದರ. ಬಟ್ ನನಗೇನು ಅಷ್ಟು ಗೊತ್ತಿಲ್ಲ. ಬಟ್ ನಾನು ಚಿಕ್ಕವಳು. ಅವರು ಡೆತ್ ಆದಾಗ ಅವ್ರಿಗಿತ್ತು, ಅವ್ರಿಗೆ ಗರ್ಭಕೋಶುದ್ದೆ ಅಂತ ನಮ್ಮ ತಂದೆ ಹೇಳೋರು. ಯಾಕೆಂದರೆ ನಾವು ಹಳ್ಳಿಯಿಂದ ಬಂದಿರೋರಲ್ವರ, ನಮ್ಗೆ ಹಳ್ಳೀಲಿ ಏನು ಫುಡ್ ಸಿಗುತ್ತೋ ನಮ್ಗೆ ಅದೇ ನಮ್ಗೆ ಇಷ್ಟ ಆಗುತ್ತೆ. ಬೇರೆ ಈ ರೋಟಿ ದಾಲು ಆ ಥರದ್ದೆಲ್ಲ ಇಷ್ಟ ಆಗಲ್ಲ. ವೈಟು ಆಯಿತು, ಶುಗರು ಸ್ಟಾರ್ಟ್ ಆಯಿತು. ಆವಾಗ ಸ್ವಲ್ಪ ಸುಸ್ತು ಅನಿಸ್ತು ಮ್ಯಾಮ್. ನಾನೇನು ಮಾಡೋದು, ಮಲ್ಕೊಳ್ಳೋಣ ಅನ್ಸೋದು ಅಷ್ಟೇ. ನನಗೆ ಆಗ್ತಿದ್ದಿದ್ದು ಅಷ್ಟಾಗೋದು. ನನಗೆ ಪಾಸಿಟಿವ್ನೆಸ್ ಬರ್ತಾಯಿದೆ ಮ್ಯಾಮ್. ನನಗೆ ಜೊತೆಗೆ ಯೂಟ್ಯೂಬಲ್ಲಿ ತುಂಬ ನೋಡಿಬಿಟ್ಟೆ. ನಾನು ಯಾವುದೂ ಬಿಟ್ಟಿಲ್ಲ. ನನಗೇನೋ ಒಂಥರ ಕಾನ್ಫಿಡೆನ್ಸ್ ಬಂತು.